ಕಲ್ಪನಾಗಿರುವ ಅನ್ಯಾಯನ ಸರಿ ಮಾಡೋದಕ್ಕೆ ಹೋಗಿ ಚೆನ್ನಾಗಿ ಮೋಸ ಮಾಡಿದ್ಯಾ ಅಲ್ವಾ ಅಮಿತಾ? ಸರಿನಾ? ಚೆನ್ನಾಗೀಗ ಮಗುಗೆ ತಾಯಿ ಆಗ್ತಿದ್ದಾಳೆ. ಏನು ಅರ್ಚನಾ ಪ್ರೆಗ್ನೆಂಟಾ? ನೀನ್ ಯಾವಾಗ್ಲೇ ಬಸರಿ ಆದೆ? ಹೇಳೆ, ಯಾವಾಗ ಬಸರಿ ಆದೆ? ಅತ್ತೆ, ಅವತ್ತು ಈ ಕಲ್ಪನಾ ಮನೇಲಿ ಇರ್ಲಿಲ್ಲ. ನೀವೇ ನಮ್ ರೂಮ್ನೆಲ್ಲ ಸಿಂಗಾರ ಮಾಡಿ ನಮಗೆ ಮೊದಲ ರಾತ್ರಿ ಮಾಡಿಸ್ಲಿಲ್ವಾ? ಹರಿಗೆ ಬುದ್ಧಿ ಮಾತು ಹೇಳಿ ನನ್ನ ಹತ್ರ ಕಳ್ಸಿದ್ದು ನೀವೇ ಅಲ್ವಾ ಅತ್ತೆ? ಗಂಡು ಹೆಣ್ಣಿನ ಸಂಬಂಧದಲ್ಲಿ ಹುಟ್ಟೋದು ಮಗುನೇ, ಮರ ಅಲ್ಲ. ಅದೆಲ್ಲ ಏನೋ ಆಗಿರಬಹುದು, ಆದ್ರೆ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿಲ್ಲ ಅಂತ ಹರಿ ನಮಗೆ ಹೇಳಿದಾನೆ. ಆಗ ಏನು ನಡೆದಿಲ್ಲ ಅಂತ ಹರಿ ಹೇಳಿದಾನೆ ಅಂದ್ರಲ್ಲ, ಆಗ ಹರಿಗ್ ಬುದ್ಧಿ ಸರಿ ಇತ್ತ? ಅವನಿಗೆಲ್ಲ ನೆನ್ಪಿತ್ತ? ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಗೊತ್ತಿತ್ತು. ಹರಿ, ತಗೊಳ್ಳಿ, ಇದು ಡಾಕ್ಟರ್ ರಿಪೋರ್ಟ್. ನೀವೇ ಓದಿ. ಅತ್ತೆ ಮಾವನ್ಗೆ ನಾನು ಪ್ರೆಗ್ನೆಂಟ್ ಅಂತ ಪ್ರೂವ್ ಮಾಡ್ಬೇಕಾದ ದರಿದ್ರ ಸ್ಥಿತಿ ನಂದು. ಅರ್ಚನಾ, ನಿನ್ ತಾಯಿ ಆಗ್ತಿರೋ ವಿಷಯನ ನನ್ಗೆ ಯಾಕೆ ಹೇಳಲಿಲ್ಲ? ಮೊನ್ನೆವರೆಗೂ ನಿನ್ ಮಗುವಿನ ಗಲಾಟೆನೆ ನಿನಗೆ ದೊಡ್ಡ ತಲೆನೋವಾಗಿತ್ತಲ್ವಾ? ಅದ್ರ ಮಧ್ಯೆ ಇದನ್ನೆಲ್ಲ ಹೇಳಿ ನಿನ್ ತಲೆ ಯಾಕೆ ಕೆಡ್ಸೋದು ಅಂತ ಸುಮ್ಮನಾದೆ ಅಕ್ಕ. ಹುಚ್ಚಿ, ತಾಯ್ತನ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು. ಅಕ್ಕ, ಒಂದ್ ಮಾತ್ ಕೇಳ. ನಾನ್ ತಾಯಿ ಆಗೋ ಸ್ಥಿತಿಲಿದ್ದೀನಿ. ನಿನ್ ತಂಗಿ ಕಲ್ಪನಾ ಆಗಿಲ್ಲ ಅಂತ ನಿಂಗ್ ಬೇಜಾರಿಲ್ವಾ? ಇಲ್ಲ ಅರ್ಚನಾ, ಏನೇ ಆದ್ರೂ ನಿನ್ ಸ್ವಂತ ತಂಗಿ ತಾನೆ. ತಂಗಿನೇ ಅಲ್ವಾ? ನಾನೀಗ ಅವಳ ಅಕ್ಕ ಅಲ್ಲ, ಕೊಲೆಗಾರ್ತಿ. ಬಾಯಿ ತುಂಬಾ ನನ್ನನ್ನ ಅಕ್ಕ ಅಂತ ಕರೆಯೋ ನೀನೊಬ್ಳೆ ನನ್ನ ತಂಗಿ. ಅರ್ಚನಾ ಹೇಳಿದ್ದೆಲ್ಲ ನಿಜನ ಅತ್ತೆ? ಗೊತ್ತಿಲ್ವೇ? ಅವಳು ಹಾಗಂತಾಳೆ. ನಂಗೆ ನಂಬಿಕೆನೆ ಬರ್ತಿಲ್ಲ. ಹರಿನೇ ನಮಗೂ ಹೇಳ್ದ, ಹರಿಗೆ ಬುದ್ಧಿ ಇಲ್ಲದೆ ಇರ್ಬೋದು, ಹಾಗಂತ ಸುಳ್ಳು ಹೇಳೋ ಬುದ್ಧಿನೂ ಇರ್ಲಿಲ್ಲ. ಅವ್ನು ಯಾವಾಗ್ಲೂ ಸತ್ಯನೇ ಹೇಳ್ತಿದ್ದ. ಅದ್ ನಿನ್ಗೂ ಗೊತ್ತಲ್ವಾ? ಆದ್ರೆ ಅರ್ಚನಾಗೆ ಹರಿಗೆ ನಾನಿಲ್ದೇ ಇರುವಾಗ ಮೊದಲನೇ ರಾತ್ರಿ ಮಾಡಿಸಿದ್ದು ನೀವೇ ಅಲ್ವಾ ಅತ್ತೆ? ಅದು ನಿಜ ಅಲ್ವಾ? ಆದ್ರೆ ಅಂಥದ್ದು ಏನೂ ನಡೆದಿಲ್ಲ ಅಂತ ಹರಿನಿ ನನಗೆ ಹೇಳ್ದ. ಅವರಿಬ್ರು ಕಟ್ಟಾಮುಚ್ಚಾಲೆ ಆಡಿದ್ರಂತೆ. ಆಗ ಹರಿ ಹೇಗಿತ್ತಂತ ನಿನ್ಗೆ ಗೊತ್ತಲ್ವಾ? ಅವ್ನು ಏನ್ ಹೇಳಿದ್ನೋ ನಾವೇನು ಅರ್ಥ ಮಾಡ್ಕೊಂಡ? ಇಲ್ಲ ರೀ, ಹರಿ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಲ್ಲ. ಬಸರಿಯಾದ ಹೆಣ್ಣು ಕೂಡ ಸುಳ್ಳು ಹೇಳಲ್ಲಂತೆ. ಮಗುನ ಮುಚ್ಚಿಟ್ಟು ಅವಳೇನ್ ಸಾಧಿಸ್ಬೇಕಾಗಿದೆ ಹೇಳಿ?